ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀವು ಯಾರು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ನೋಡು, ಊಟ ಗೀಟ ಅಂತ ನೆಪ ಇಟ್ಕೊಂಡು ನನ್ನ ಹತ್ರ ಬರಬೇಡಿ. ಅರ್ಜುನ, ಹೋಗು, ನಿನ್ ಹೆಂಡತಿನ ಕರ್ಕೊಂಡು ಹೋಗು. ಹೋಗು. ಏಯ್, ನೀನು ಹೇಳ್ದೆ ತಾನೆ ನನ್ನನ್ನು ಅತ್ತೆ ಅಂತ ಕರಿಬೇಡ ಅಂತ. ಪಾಪ ನನ್ ಮಗ ಅಶ್ವಿನ್ ಅಲ್ಲೆಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೋ, ಎಷ್ಟು ಅವಮಾನ ಅನುಭವಿಸ್ತಾ ಇದ್ದಾನೋ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ ಕರಳು ಚುರುಕನ್ನತ್ತೆ. ಅರ್ಜುನ, ನಿನ್ ಹೆಂಡತಿ ಒಬ್ಳೆ ಅಲ್ಲ, ನೀನು ನನಗ್ ನಿನ್ ಮುಖನ ತೋರ್ಸ್ಬೇಡ. ಇಬ್ರು ಹೊರಟೋಗಿ ಇಲ್ಲಿಂದ. ಅಮ್ಮ, ಹೊರಟೋಗಿ ಅಂದೆ. ಅಮ್ಮ, ಸೇವಂತಿ. ಹೇಯ್, ಹೋಗೋ. ಸೇವಂತಿ ಸೇವಂತಿ ಸೇವಂತಿ. ಇವ್ರಿಗೆ ಉಪವಾಸ ಇದ್ರೆ ಇವ್ರ ಆರೋಗ್ಯದ ಗತಿ ಏನಾಗ್ಬೇಕು ಸರ್? ನಿನ್ ಮಾತು ನನ್ ಕಿವಿಗ್ ಬೀಳ್ದೆ ಇದ್ರೆ, ನಿನ್ ನೆರಳು ನನ್ ಮೈ ಮೇಲೆ ಬೀಳ್ದೆ ಇದ್ರೆ, ನಾನ್ ಫಸ್ಟ್ ಕ್ಲಾಸ್ ಆಗಿರ್ತೀನಿ, ಆರೋಗ್ಯವಾಗಿರ್ತೀನಿ. ಯಾಕೋ ಇಲ್ಲೇ ನಿಂತಿದ್ಯಾ? ಹೋಗ ಅವಳಿಂದೆ, ಹೋಗು. ಸಮಾಧಾನ ಮಾಡ್ಕೋ ಸೇವಂತಿ, ಪ್ಲೀಸ್. ಬೈದಿದ್ದು ಅಮ್ಮ ತಾನೆ, ಹೊರಗ್ನವ್ರು ಯಾರೋ ಅಲ್ವಲ್ಲ. ಹೊರಗ್ನವ್ರು ಅಂದ್ರೆ ನಾನು ಯಾಕೆ ಸರ್ ಹಳ್ಳಿ? ಹತ್ತಿರದವ್ರು ಅಂದಾಗ್ಲೇ ತಾನೇ ಮನ್ಸಿಗೆ ಹಿಂಸೆ ಆಗೋದು. ಅವತ್ತು ಮೊದಲನೇ ಸಲ ಅತ್ತೆ ಅಷ್ಟು ಕಠಿಣವಾಗಿ ಬೈದಾಗ್ಲೂ ನನ್ ಮನ್ಸಿಗೆ ನೋವು ಆಗಿರ್ಲಿಲ್ಲ ಸರ್. ತಪ್ಪು ತಿಳುವಳಿಕೆಯಿಂದ ಆಗಿದೆ, ನನ್ ಸೊಸೆ ಅಂತವಳಲ್ಲ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಮತ್ತೆ ಮೊದ್ಲಿನ ಥರ ಅವ್ರು ನನ್ ಜೊತೆ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಇದೇನಾ ಸರ್, ದಿನ ದಿನಕ್ಕೂ ಅವ್ರಿಗೆ ನನ್ ಮೇಲೆ ತಿರಸ್ಕಾರ ಹೆಚ್ಚಾಗ್ತಾನೆ ಇದೆ. ಈ ರಾಜೇಶ್ ಅಂಕಲ್ಗೆ ಯಾಕೆ ಸರ್ ಇಷ್ಟು ಕೆಟ್ಟ ಬುದ್ಧಿ ಬಂತು? ಉರಿತಿದ್ದ ಮನೆಗೆ ಇನ್ನಷ್ಟು ತುಪ್ಪ ಸುರಿದು ಹೋದ್ರಲ್ಲ ಸರ್. ಇಷ್ಟೆಲ್ಲ ಆದ್ರೂ, ಇಷ್ಟೆಲ್ಲ ಅನಿಸ್ಕೊಂಡ್ಮೇಲೂ ನಾನು ಹೇಗ್ ಸರ್ ಸಮಾಧಾನವಾಗಿರ್ಲಿ? ಈ ಸಮಸ್ಯೆ ಬಗ್ಗೆ ಹರಿಯೋದಾದ್ರೂ ಹೇಗೆ ಹೇಳಿ? ಹೇಳಿ ಸರ್, ನೀವೇ ಹೇಳಿ. ಸೇವಂತಿ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡೋಣ ಇರು. ನಾವೇನೋ ಅನ್ಕೊಂಡು ಏನೋ ಮಾಡಕ್ ಹೋಗಿ ಮತ್ತೇನೇನೋ ಆಗ್ತಿದೆಯಲ್ಲ. ಅಲ್ಲ ಸರ್, ಈ ರಾಜೇಶ್ ಅಂಕಲ್ ಮನ್ಸು ಅಜ್ಜಿ ಮೇಲಿನ ಕೋಪಕ್ಕೆ ತುಂಬಾ ಕಠಿಣ ಆಗೋಗಿದೆ. ಆದ್ರೆ ಪೂಜಾ, ಅವಳಿಗೇನಾಗಿದೆ ಸರ್? ಅವಳಿಗೊಂದ್ ಸ್ವಲ್ಪ ಬುದ್ಧಿ ಬೇಡ್ವಾ? ಅಶ್ವಿನ್ ಅವಳು ಅಷ್ಟೊಂದು ಪ್ರೀತಿಸ್ತಾರೆ. ಅವ್ರಿಗೆ ಆಲ್ರೆಡಿ ಮದ್ವೆ ಆಗಿ ಅವ್ನು ಕಟ್ಟಿರೋ ತಾಳಿನ ಅವಳು ಕುತ್ಕೆಯಲ್ಲಿ ಹೊತ್ಕೊಂಡಿದ್ದಾಳೆ. ತನ್ನ ಕಣ್ ಮುಂದೆನೆ ಗಂಡನ ಅಷ್ಟು ಹೀನಾಯವಾಗಿ ನಡೆಸ್ಕೋತಾ ಇದ್ರು. ಅದನ್ನ ನೋಡ್ಕೊಂಡು ಹೇಗ್ ಸರ್ ಅವಳು ಸಮಾಧಾನವಾಗಿದ್ದಾಳೆ? ಇಲ್ಲ ಸರ್, ಮೋಸ್ಟ್ಲಿ ಅವಳಿಗೆ ಈ ವಿಷಯ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅವಳಿಗೊಂದು ಸಣ್ಣ ಕ್ಲೂ ಕೂಡ ಕೊಡದೆ ಅಶ್ವಿನ್ ಒಬ್ಬನೇ ನಿಮ್ ಹತ್ರ ಕರ್ಕೊಂಡ್ ಬಂದು ಅವರು ಗುಟ್ಟಾಗಿ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಈ ವಿಷಯ ಪೂಜಾ ಗೊತ್ತಾಗ್ಬೇಕು ಸರ್.
ಪೂಜಾ ನಮ್ಮ ಅಶ್ವಿನ ತುಂಬಾ ಪ್ರೀತಿಸ್ತಾಳೆ. ಅವನ್ ಕಟ್ಟಿರೋ ತಾಳಿನ ಕತ್ತಲ್ಲಿಟ್ಕೊಂಡು ಪೂಜಿಸ್ತಾ ಇದ್ದಾಳೆ ಸರ್. ಅವಳ ಗಂಡನ್ಗೆ ಇಂಥ ದುಸ್ಥಿತಿ ತಂದಿರೋದು ಅವಳ ತಂದೆನೆ ಅಂತ ಅವಳಿಗೆ ಗೊತ್ತಾದ್ರೆ ಅವಳು ಖಂಡಿತ ಸುಮ್ಮನೆ ಇರೋದಿಲ್ಲ. ಅವಳಿಗೆ ಈ ವಿಷಯ ತಿಳಿಸ್ಲೇಬೇಕು. ನಾನು ಈಗಲೇ ಅವಳಿಗೆ ಈ ವಿಷಯ ತಿಳಿಸ್ತೀನಿ ಸರ್. ಅಯ್ಯೋ ಸೇವಂತಿ, ಸೇವಂತಿ ಬೇಡ ಸೇವಂತಿ, ಒಂದ್ ನಿಮಿಷ ದುಡುಕ್ ಬೇಡ. ಇಲ್ಲ ಸರ್, ಈ ವಿಷಯದಲ್ಲಿ ಇನ್ ತಡ ಮಾಡಬಾರ್ದು. ಅಶ್ವಿನ ಈ ಸಂಕಟದಿಂದ ಪಾರ್ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಇರೋದು ಇದೊಂದೇ ಅಸ್ತ್ರ. ಸೇವಂತಿ, ಈ ವಿಷಯ ಪೂಜನ್ಗೂ ಗೊತ್ತು. ಅಗ್ರಿಮೆಂಟ್ ಮಾಡಿಸುವಾಗ ಪೂಜಾ ಅಶ್ವಿನು ರಾಜೇಶ್ ಅಂಕಲ್ ಜೊತೆಗೆ ಬಂದಿದ್ಲು. ಅವಳ ಕಣ್ಣು ಮುಂದೆನೆ ನಾನು ಅಗ್ರಿಮೆಂಟ್ನ ಡ್ರಾಫ್ಟ್ ಮಾಡಿದ್ದು, ಅಶ್ವಿನ್ ಅದಕ್ಕೆ ಸೈನ್ ಮಾಡಿದ್ದು. ಸರ್, ನಂಬಕ್ಕೆ ಆಗ್ತಿಲ್ಲ ಸರ್. ಪೂಜಾ ಇದಕ್ಕೆ ಒಪ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ವಲ್ಲ. ಹಾಗಾದ್ರೆ ಅವಳು ಅವಳಪ್ಪನ ಹಾದಿನ ತುಳಿದು ಬಿಟ್ಲ ಸರ್. ಅವಳಿಗೆ ತನ್ನ ಪ್ರೀತಿಗಿಂತ ಅವರಪ್ಪನ ಸೇಡೆ ಮುಖ್ಯ ಆಗೋಯ್ತಾ? ಮತ್ತೆ ನಮ್ಮ ಅಶ್ವಿನ್ ಗತಿ? ಅಯ್ಯೋ, ಸೇವಂತಿ, ಸೇವಂತಿ ಏನಾಯ್ತು? ಏನೂ ಇಲ್ಲ ಸರ್. ನೋಡು ಸೇವಂತಿ, ನೀನು ತುಂಬಾ ಎಕ್ಸೈಟ್ ಆಗ್ತಿದ್ಯಾ, ಓವರ್ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ಯಾ. ಸ್ವಲ್ಪ ತಾಳ್ಮೆಯಿಂದ ಇರೋದನ್ನ ಕಲಿ. ನೋಡು, ಎಲ್ರಿಗೂ ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗಳಿಗೆ ಪರಿಹಾರನೂ ಇರುತ್ತೆ. ತಾಳ್ಮೆಯಿಂದ ಕುತ್ಕೊಂಡು ಯೋಚನೆ ಮಾಡಿದ್ರೆ ಮಾತ್ರ ಆ ಪರಿಹಾರ ನಮಗ್ ಸಿಗೋದು. ಇಲ್ಲ ಸರ್, ನನ್ನ ಕೈಲಿ ಆಗ್ತಿಲ್ಲ ಸರ್. ನೀವೇ ನೋಡ್ತಿದ್ದೀರಲ್ಲ ನಮ್ಮನೆಗೆ ಯಾವ ಪರಿಸ್ಥಿತಿಗೆ ಬಂದ್ಬಿಡ್ತು ಅಂತ. ಜೇನು ಕುಡಿಗೆ ಕಲ್ಲು ಹೊಡೆದಾಗ ಆಗಿದೆ ಅಲ್ವಾ ಸರ್? ಇನ್ನು ಏನೇನು ಅವಘಡಗಳು ನಡೆಯುತ್ತೋ, ಯಾರ್ಯಾರನ್ನ ದೂರ ಮಾಡ್ತಾರೋ, ಯಾರ್ಯಾರ ದ್ವೇಷ ಕಟ್ಕೋತೀನೋ ಒಂದು ಗೊತ್ತಾಗ್ತಿಲ್ಲ ಸರ್. ನೋಡು ಸೇವಂತಿ, ಇದೇ ನಾನು ನಿನಗೆ ಬೇಡ ಅಂತಿರೋದು. ಯಾರ ಹಣೆ ಬರಹಕ್ಕೂ ನಾವು ಹೊಣೆ ಅಲ್ಲ ಅಂತ ಇದನ್ನ ಎಷ್ಟು ಸಲ ಹೇಳಿ ನಿನ್ಗೆ ಅರ್ಥ ಮಾಡಿಸ್ಬೇಕು ನಾನು? ಏನೋ ಸರ್, ನನಗೆ ದಿಕ್ಕೆ ತೋಚ್ತಾ ಇಲ್ಲ. ಹೇಳಿ ನವೀನ್, ಎಲ್ಲಿದ್ದೀರಾ? ಹೌದಾ, ಸರಿ, ಒಂದು ಕೆಲಸ ಮಾಡಿ, ನೀವು ಡೈರೆಕ್ಟಾಗಿ ಆಫೀಸ್ ಹತ್ರ ಬಂದ್ಬಿಡಿ, ನಾನು ಅಲ್ಲಿಗೆ ಬರ್ತೀನಿ. ಬೇಗ ಆ ಕೆಲಸನ ಇವತ್ತೇ ಮುಗಿಸ್ಬಿಡೋಣ. ಸೇವಂತಿ, ಒಂದು ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬೇಗ ಮುಗಿಸ್ಕೊಂಡು ಬರ್ತೀನಿ. ನೀನು ಕೂಲಾಗಿರೋ, ಆಯ್ತಾ? ಏನೂ ಆಗಲ್ಲ. ಈ ವಿಷಯ ಪೂಜನ್ಗೂ ಗೊತ್ತು. ಅವಳ ಕಣ್ಣು ಮುಂದೆನೆ ನಾನು ಅಗ್ರಿಮೆಂಟ್ನ ಡ್ರಾಫ್ಟ್ ಮಾಡಿದ್ದು, ಅಶ್ವಿನ್ ಅದಕ್ಕೆ ಸೈನ್ ಮಾಡಿದ್ದು. ಅಲ್ಲ, ಈ ವಿಷಯ ಪೂಜೆಗೆಲ್ಲ ಗೊತ್ತಿದ್ದು ಹೀಗೆ ನಡೆದಿದೆ ಅಂದ್ರೆ ಅವಳನ್ನ ಸುಮ್ಮನೆ ಬಿಡಬಾರ್ದು. ಅವಳು ಇದನ್ನೆಲ್ಲ ಹೇಗೆ ಸಹಿಸ್ಕೊಂಡಿದ್ದಾಳೆ? ಇದನ್ನೆಲ್ಲ ನಾನು ಕೇಳಬೇಕು, ಅವಳನ್ನ ಕೇಳಲೇಬೇಕು. ಇದೇನಿದು 5 ನಿಮಿಷದಲ್ಲಿ ಬರ್ತೀನಿ ಅಂದೋಳು, ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ. ಸೇವಂತಿ, ಏನು ಅರ್ಜೆಂಟಾಗಿ ಫೋನ್ ಮಾಡಿ ಬರಕ್ ಹೇಳಿದ್ದು? ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡಕ್ ಇನ್ನೇನು ಉಳ್ದಿದೆ? ಎಲ್ಲ ಮುಗ್ದೋಯ್ತಲ್ಲ. ಅವತ್ತೇ ನಿಂಗೆ ಫೋನಲ್ಲಿ ಎಲ್ಲ ಅರ್ಥ ಆಗೋಂಗ್ ಹೇಳಿದ್ನಲ್ಲ. ನಿನ್ನಿಂದ ನಮ್ ಪ್ರೀತಿ ಉಳಿಯತ್ತೆ, ನನ್ನ ಅಶ್ವಿನ್ ಕನ್ಸೆಲ್ಲ ನನ್ಸಾಗತ್ತೆ ಅಂತ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ವಿ. ಆದ್ರೆ ಅದೆಲ್ಲ ಸುಳ್ಳಾಯ್ತು.
ನಾನು ನಿಂಗೆ ಅವತ್ತೇ ಎಲ್ಲ ಹೇಳ್ದೆ ತಾನೆ. ಮತ್ತೆ ಮತ್ತೆ ಯಾಕೆ ನನಗೆ ಫೋನ್ ಮಾಡಿ ತೊಂದರೆ ಕೊಡ್ತಿದ್ಯಾ? ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳಿಸ್ಕೊತೀಯಾ? ಪೂಜಾ, ನೀನ್ ಬರೀ ಅಶ್ವಿನ್ ಕೈಯಿಂದ ಆಸ್ತಿ ತಪ್ಪ ಹೋಗಿದ್ದು, ನಾನು ಅವನಿಗೆ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದು, ಅದ್ರಿಂದ ನಿನ್ ಜೀವನ ಹಾಳಾಗ್ ಹೋಗಿದ್ದು, ಬರೀ ಇದ್ರ ಬಗ್ಗೆನೇ ನೀನ್ ಯೋಚನೆ ಮಾಡ್ತಿದ್ಯಾ? ಅದ್ರಿಂದ ಆಚೆ ನೀನ್ ಮಾಡಿದಾದ್ರೂ ಏನು? ನಿನ್ಗೆ ಅಶ್ವಿನ್ ಮೇಲೆ ಪ್ರೀತಿ ಇರೋದು ಸತ್ಯನೇ ತಾನೆ? ಅವನಿಗೆ ಕಷ್ಟ ಬಂದ್ರೆ, ಅವಮಾನ ಆದ್ರೆ ವಿಲವಿಲ ಅಂತ ಒದ್ದಾಡೋದು ನಿಜಾನೇ ತಾನೆ? ಅವನನ್ನ ನಿಮ್ ತಂದೆ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕ್ಸಿ ಗುಲಾಮ್ನಾಗ್ ಮಾಡ್ಕೊಂಡು ವಿಕೃತ ಸಂತೋಷ ಪಡ್ತಿದಾರಲ್ಲ, ಇದಕ್ಕೆ ನಿನ್ಗೇನು ಅನ್ನಿಸ್ತಾ ಇಲ್ವಾ? ಅಥವಾ ಅಶ್ವಿನ್ ಆಸ್ತಿ ತಗೊಂಡ್ ಬಂದಿಲ್ಲ ಅನ್ನೋ ಕೋಪಕ್ಕೆ ನೀನು ನಿಮ್ ತಂದೆ ಜೊತೆ ಸೇರ್ಕೊಂಡು ಅಶ್ವಿನ್ಗೆ ಇಂಥ ಸ್ಥಿತಿ ತಗೊಂಡ್ ಬಂದ್ಬಿಟ್ಯಾ? ಸೇವಂತಿ, ನನಗ್ ಗೊತ್ತು ಪೂಜಾ, ನಿನಗೆ ನನ್ನಿಂದ ಆಗಿರೋ ತಪ್ಪು ಮಾತ್ರ ದೊಡ್ಡದಾಗಿ ಕಾಣಿಸ್ತಿರ್ಬಹುದು. ನನಗೆ ನಿಮ್ ತಪ್ಪು ಕಾಣಿಸ್ಬಾರ್ದಾ? ನಿಮ್ ತಂದೆ ಅಗ್ರಿಮೆಂಟ್ ಪೇಪರ್ಸು ಅದು ಇದು ಅಂದಾಗ ನೀನ್ ನೋಡ್ಕೊಂಡು ಹೇಗ್ ಸುಮ್ನೆ ಇದ್ದೆ? ನನ್ ಕೈಲಿ ಏನಾಗತ್ತೀಗ? ಆ ಸ್ಥಿತಿಲ್ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ಅಶ್ವಿನ್ ಒಂಥರ ಸಿಕ್ಕಾಕೊಂಡಿದ್ದಾನೆ, ನಾನೊಂಥರ ಸಿಕ್ಕಾಕೊಂಡಿದ್ದೀನಿ. ಆದ್ರೆ ಇದಕ್ಕೆಲ್ಲ ಕಾರಣ ನೀನು ಸೇವಂತಿ, ನೀನು. ಅಲ್ಲ, ನಮ್ಮ ಅಪ್ಪ ಮಾಡಿರೋ ಅಗ್ರಿಮೆಂಟು ನಿಮ್ ಎಲ್ರಿಗೂ ತಪ್ಪ ಕಾಣುತ್ತೆ. ಆದ್ರೆ ನೀನು ಮದ್ವೆ ಅನ್ನೋ ಪವಿತ್ರವಾದ ಸಂಬಂಧಕ್ಕೆ ಅಗ್ರಿಮೆಂಟ್ ಚೌಕಟ್ ಹಾಕಿ ಅದಕ್ ಮಸಿ ಬಳಿದು ಹಾರ ಹಾಕ್ಬಿಟ್ಟಲ್ಲ, ಆಗ ನಿನಗ್ ತಪ್ಪು ಅನ್ಸಿಲ್ವಾ? ಹೇಳು, ಮಾತಾಡು. ನೀನೊಬ್ಳು ಅದ್ಭುತ ನಟಿ. ಅರ್ಜುನ್ ಸರ್ನ ಮದ್ವೆ ಆಗಿ ಆ ಮನೆಗೆ ಹೋದಾಗಿಂದ ಲೀಟ್ರ್ಗಟ್ಲೆ ಕಣ್ಣೀರ್ ಸುರಿಸ್ತಾ, ಸಿಂಪತಿ ಗಿಟ್ಟಿಸ್ತಾ, ಬರೀ ಕುತಂತ್ರಗಳನ್ನೇ ಮಾಡ್ತಾ ನಿನ್ ಜಾಗನ ನೀನ್ ಭದ್ರ ಮಾಡ್ಕೊಂಡೋಳು. ನಮ್ ವಿಷಯದಲ್ಲೂ ಅಷ್ಟೇ. ಅಶ್ವಿನ್ಗೆ ಆಸ್ತಿ ಕೊಟ್ಟು ಎಲ್ರ ಮುಂದೆನೂ ಹೀರೋಯಿನ್ ಆಗಕ್ ಹೋಗಿ ಏನ್ ಸಾಧಿಸ್ಬೇಕು ಅಂತ ಹೊರಟೆ ನೀನು? ಬಟ್ ಎವ್ರಿ ಡೇ ಇಸ್ ನಾಟ್ ಸಂಡೇ ಅನ್ನೋದ್ನ ನೀನ್ ಮರ್ತಿದ್ಯಾ. ಎಲ್ಲೋ ಎಡವಿದ್ರಿಂದ ನಿನ್ ಬಾಣ ನಿನ್ಗೆ ಮುಳುವಾಯ್ತು. ಪರಿಣಾಮ ಇವತ್ತು ಅಶ್ವಿನ್ ಇಂಥ ಹೀನಾಯ ಸ್ಥಿತಿಲಿ ಸಿಕ್ಕಾಕೊಂಡು ನನ್ ಕಣ್ಮುಂದೆನೆ ನನ್ ಗಂಡ ಆಗಿದ್ರು ನನ್ನಿಂದ ಒಂದ್ ಮಾತಾಡಕ್ಕೂ ಆಗ್ದೆ ನಮ್ಮ ಮನೇಲೆ ಅವ್ನ್ ಬಂದಿ ಆಗೋಂಗ್ ಮಾಡಿ ನನ್ ಕಷ್ಟಕ್ಕೆ ಒದ್ದಾಡೋ ಹಂಗ್ ನೀನ್ ಮಾಡ್ತಿದ್ಯಾ. ಎಲ್ರು ಹೇಳಿದ್ರು ಸೇವಂತಿ ಅಂದ್ರೆ ಸರ್ಪ, 12 ವರ್ಷ ಅಲ್ಲ 100 ವರ್ಷ ಆದ್ರೂನು ದ್ವೇಷ ತೀರಿಸ್ಕೊಳ್ದೆ, ಸೇಡ್ ತೀರಿಸ್ಕೊಳ್ದೆ ಬಿಡಲ್ಲ ಅಂತ. ಆದ್ರೆ ನಾನು ಅವ್ರಗಳ ಮಾತಿಗೆ ಸೊಪ್ಪು ಹಾಕ್ಲಿಲ್ಲ, ನಿನ್ನನ್ನೇ ನಂಬ್ತಾ ಹೋದೆ. ಎಷ್ಟೇ ಆದ್ರೂ ಕುರಿ ನಂಬೋದು ಕಟ್ಕನೆ ತಾನೆ. ಕಡೆಗೂ ವಿಷ ಸರ್ಪದ ತರ ವಿಷ ಕಾರ್ದೆ ಬಿಡ್ಲಿಲ್ಲ ನೀನು. ಪೂಜಾ, ಮಾತಾಡ್ಬೇಡ. ನೀನ್ ನನ್ಗೆ ಬುದ್ಧಿ ಹೇಳಕ್ಕೂ ಬರ್ಬೇಡ. ಮೊದ್ಲು ನಿನ್ ತಪ್ಪನ್ನ ನೀನ್ ಸರಿಪಡಿಸ್ಕೊಳ್ಳೋದ್ ನೋಡು. 3 ಕಾಸಿನ ಸಹಾಯ ಮಾಡಕ್ ಆಗದೆ ಇದ್ರು ನಂಬ್ಸಿ ಮೋಸ ಮಾಡ್ಬಾರ್ದು ಸೇವಂತಿ. ಈಗ ನಡೆದಿರೋದೆಲ್ಲ ನಮ್ ಕೈ ಮೀರಿ ಹೋಗಿದ್ರು ಇನ್ ಮುಂದೆ ನಡೆಯೋದಾದ್ರೂ ನಮ್ ಕೈಯಲ್ಲಿರ್ಲಿ. ಅಂದ್ರೆ ನಮ್ ಬುದ್ಧಿ ನಮ್ ಕೈಯಲ್ಲಿರ್ಲಿ. ಅಶ್ವಿನ್ ತನ್ನ ನಿರ್ಧಾರದಲ್ಲಿ ದೃಢವಾಗಿದ್ದಾನೆ ಸೇವಂತಿ. ನಮ್ಮ ಅಪ್ಪ ಹಾಕಿರೋ ಕಂಡೀಷನ್ ಪ್ರಕಾರ ನಡ್ಕೊಂಡು ಅವ್ರ ಮನ್ಸನ್ನ ಗೆದ್ದು ಅವ್ರ ಮುಂದೆನೆ ನಾವು ಗಂಡ ಹೆಂಡತಿಯಾಗಿ ನಿಲ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾನೆ. ಈಗ ನಾನು ಅವ್ರ ಪೂರ್ವಕವಾಗಿ ನಡ್ಕೋಬೇಕೆ ಹೊರತು 3ನೇ ಅವ್ರ ಮಾತಿಗೆ ಕಿವಿ ಕೊಡಕ್ ಹೋಗ್ಬಾರ್ದು. ಪೂಜಾ, ನಮ್ಮ ಮನೇಲಿ ಏನ್ ನಡೀತು ಗೊತ್ತಾ? ಅಶ್ವಿನ್ ಮತ್ತೆ ನಮ್ ಲೈಫಲ್ಲಿ ಎಂಟ್ರಿ ಆಗಿ ಸಹಾಯ ಮಾಡೋಳ್ ತರ ನಮ್ ಪ್ರೀತಿಗೆ ಕಲ್ಲು ಹಾಕಕ್ ನೋಡ್ಬೇಡ. ಸಿಡಿದ್ ಬಿದ್ರೆ ನಾನು ನಿನ್ಗಿಂತ ಕೆಟ್ಟೋಳು ಅಂತ ಪ್ರೂವ್ ಮಾಡ್ಬೇಕಾಗತ್ತೆ. ಅಯ್ಯೋ ಪೂಜಾ, ನಾನು ನಿನಗೆ ಹೇಗೆ ಹೇಳಿ? ನಥಿಂಗ್ ಈಸ್ ಲೆಫ್ಟ್. ಹೇಗೋ ಹೋರಾಟ ಮಾಡಿ ನಮ್ಮ ಪ್ರೀತಿನ ನಾವು ಉಳಿಸ್ಕೋತೀವಿ. ಇದ್ರಲ್ಲಿ ನಾವು ಗೆದ್ದೇ ಗೆಲ್ತೀವಿ. ಗುಡ್ ಬೈ. ಪೂಜಾ, ಪೂಜಾ ಮಾತಾಡ್ಬೇಡ ಅನ್ನಲ್ಲ.
ಚಿಕ್ಕಿ. ಅತ್ತೆ, ನಿಮ್ ನೋವು ನನ್ಗೆ ಅರ್ಥ ಆಗುತ್ತೆ ಅತ್ತೆ. ಅದಕ್ಕೇನ್ ಮಾಡ್ಲಿ? ಅತ್ತೆ, ನಾನೀಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ, ಬೈಬೇಡಿ. ಅಶ್ವಿನ್ ಮಾವ ಇವಾಗ ರಾಜೇಶ್ ಅಂಕಲ್ ಮನೇಲಿದ್ದಾರೆ. ಅದಕ್ಕೆ ನೀವು ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಅಶ್ವಿನ್ ಮಾವ ಅಲ್ಲಿ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡು ಒಂದೆರಡು ತುತ್ತು ಊಟ ಮಾಡಿ ಬನ್ನಿ ಅತ್ತೆ. ಏ ಅನು, ನಿನಗೆ ಬುದ್ಧಿಗಿದ್ದೇನೆ? ಪಾಪ ಅಶ್ವಿನ್ ಅಲ್ಲೇನ್ ಕಷ್ಟ ಪಡ್ತಿದ್ದಾರೋ, ಊಟ ಕೊಟ್ರೋ ಉಪವಾಸ ಕೆಡವಿದಾರೋ ಒಂದು ಗೊತ್ತಿಲ್ಲದೆ ಅದಕ್ಕೆ ತಿಕ್ಕೆಟ್ ಕೂತಿದ್ರೆ ನೀನ್ ಬಂದು ಉರಿಯ ಗಾಯಕ್ಕೆ ಉಪ್ಸೂರಿತಿದ್ಯಲ್ಲೇ. ಅಯ್ಯೋ ಚಿಕ್ಕಿ, ನಾನೇನ್ ಅಂತದ್ ಮಾಡಿಲ್ಲ. ಪಾಪ ಅತ್ತೆ ಉಪವಾಸ ಇರೋದ್ ನೋಡಕ್ಕಾಗ್ದೆ ಹೇಗಾದ್ರೂ ಸಮಾಧಾನ ಪಡಿಸಿ ಊಟ ಮಾಡ್ಸೋಣ ಅಂತ ಬಂದೆ. ಇದು ತಪ್ಪು ಅನ್ನೋದಾದ್ರೆ ನಾನಿನ್ಮೇಲೆ ಈ ಮನೇಲಿ ಯಾವ ವಿಷಯಕ್ಕೂ ತಲೆನ ಹಾಕಲ್ಲ. ಹಾಗಲ್ಲಾನು ನೋಡು, ಚಿಕ್ಕ ಮಕ್ಳಿಗಾದ್ರೆ ಮೇಲ್ಚಂದ ಮಾಮ ನೋಡು, ಮಮ್ಮು ತಿಂದಿಲ್ಲ ಅಂದ್ರೆ ಗುಮ್ಮ ಬಂದು ಒತ್ಕೊಂಡು ಹೋಗ್ಬಿಡ್ತಾನೆ ಅಂತ ಹೆದರಿಸಿ ಬೆದರಿಸಿ ಮುದ್ದು ಮಾಡಿ ತಿನ್ಸ್ಬೋದು. ಆದ್ರೆ ದೊಡ್ಡವ್ರಿಗೆ ಹಾಗೆ ಮಾಡಕ್ಕಾಗುತ್ತಾ? ಅದರಲ್ಲೂ ಕಲ್ಪನಾ ತಾಯಿಗಂತೂ ನೀನೇನು ಮಾಡಕ್ಕಾಗಲ್ಲ. ಸೇರ್ಬೇಕಲ್ಲ. ನೀರೇ ಇಳಿದಿರ ಗಂಟ್ಲಲ್ಲಿ ಕಡುಬ್ ತುರುಕಕ್ಕಾಗತ್ತಾ? ಅಲ್ಲಿಗೆ ನಿನಗೂ ಸೇವಂತಿಗೂ ಏನ್ ವ್ಯತ್ಯಾಸ ಇದೆ ಹೇಳು? ಹಾಗಂತ ನೀನೇನು ಅವಳ ತರ ಕೆಟ್ಟ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿಲ್ಲ, ಅದು ನಮಗ್ ಚೆನ್ನಾಗ್ ಗೊತ್ತು. ತಾಯಂದ್ರಿಗೆ ಯಾವತ್ತೂ ಮಕ್ಕಳದೇ ಯೋಚನೆ. ಮಕ್ಕಳು ತಿಂದ್ಮೇಲೆನೆ ಎಲ್ಲಾ ತಾಯಂದ್ರು ಊಟ ಮಾಡೋದು. ಪಾಪ ಆ ಹುಡ್ಗ ಇಲ್ಲಿರುವಷ್ಟು ದಿವ್ಸನೂ ಕಲ್ಪನಾ ಅಕ್ಕನ ಹತ್ರನೇ ಮೊದಲನೇ ಕೈ ತುತ್ತು ತಿಂದ್ ರೂಢಿ. ಈಗ ಅಲ್ಲಿ ಯಾರ ಹತ್ರ ಕೈ ತುತ್ಕಿ ಕೈ ಚಾಚ್ತಾನೋ ಏನೋ. ಎಲ್ಲ ಸೇವಂತಿಯಿಂದಾನೆ. ಚೆನ್ನಾಗ್ ಪ್ಲಾನ್ ಮಾಡಿ ಅಶ್ವಿನ್ ತಲೆ ಕೆಡ್ಸಿ ಮನೆಯಿಂದ ಆಚೆ ಹೋಗಾಗ್ ಮಾಡ್ಬಿಟ್ಲು. ಅಲ್ಲಿ ಅವರು ಅವನ್ನ ಬಂದಿ ಮಾಡಿ ಅವ್ರ ದೃಷ್ಟಿಲಿ ಅವನ್ನ ಕಾಲ್ ಕಸಕ್ಕಿಂತ ಕಡೆ ಮಾಡಿ ಅದ್ಕೆನ ಈ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದಾಳೆ. ಛೇ, ಈ ಮನೆನೇ ಸರ್ವನಾಶ ಮಾಡ್ಬಿಟ್ಲು, ಹಾಳಾದೋಳು. ಯಶೋದ, ಸಾಕ್ ನಿಲ್ಸು. ಅಲ್ಲ ಅದ್ಕೆ ಏನು ಹೇಳ್ಬೇಡ, ಮೊದ್ಲು ಇಲ್ಲಿಂದ ಹೋಗು. ಎಲ್ರೂ ಹೋಗಿ ಎಂದೆ. ಆಯ್ತು ಅದ್ಕೆ. ಅನು, ಅದ್ಕೆ ರೆಸ್ಟ್ ಮಾಡ್ಲಿ, ಬಾ ಹೋಗೋಣ. ನಿಮ್ಗೇನ್ ಸ್ಪೆಷಲ್ ಆಗಿ ಹೇಳ್ಬೇಕಾ? ನಡೀರಿ. ಬನ್ನಿ. ಈ ಪೂಜಾ ಯಾಕೆ ಹೀಗೆ ದುಡುಕ್ತಾ ಇದ್ದಾಳೆ? ಯಾರು ಏನ್ ಹೇಳ್ತಾರೆ, ಯಾಕೆ ಹೇಳ್ತಾರೆ ಅಂತ ಕೇಳೋ ಪುರ್ಸತ್ತೆ ಇಲ್ಲ ಅವಳಿಗೆ. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದಾಳೆ. ನನ್ನವ್ರು ಯಾರು, ಹೊರಗ್ನವ್ರು ಯಾರು ಅಂತ ನಂಬದೇ ಇರೋಷ್ಟು ಅವ್ರ ಅಪ್ಪ ತೋಡಿರೋ ಹಳ್ಳಕ್ಕೆ ಬಿದ್ದು ಹೋಗ್ತಾ ಇದ್ದಾಳೆ.
ಇನ್ನವಳಿಗೆ ಹೇಗಪ್ಪ ಅರ್ಥ ಮಾಡಿಸ್ಲಿ? ಆಗಿದ್ದಾಗ್ಲಿ ಅವಳು ಎಷ್ಟೇ ಬೈದ್ರು ನಾನ್ ಬೈಸ್ಕೊಳ್ಳೋದಕ್ ಸಿದ್ಧ. ಅವರಿಬ್ರು ಬದುಕು ಹಾಳಾಗ್ಬಾರ್ದು. ಛೇ,